ओम व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಬಲರಾಮ ತಾನು ಕೃಷ್ಣನ ಮೇಲೆ ಸಂದೇಹವನ್ನು ಪಟ್ಟುಕೊಂಡು ಊರನ್ನು ಬಿಟ್ಟು ಹೋಗಿಬಿಡ್ತಾನೆ. ಅವಾಗ ಅವನ ಹತ್ತಿರ ದುರ್ಯೋಧನ ಬಂದು ವಿಶೇಷವಾಗಿ ಗದಾ ಯುದ್ಧದ ಅಭ್ಯಾಸವನ್ನು ಮಾಡ್ತಾನೆ. ಕೊನೆಗೆ ಆ ಮೂಲಕ ಆ ಬಲರಾಮನಿಗೆ ಆಪ್ತನಾಗಿ ಕೊನೆಗೆ ಸುಭದ್ರೆಯನ್ನ ನಮಗೆ ಮದುವೆ ಮಾಡಿಕೊಡಿ ಎಂಬುದಕ್ಕೆ ಕೇಳಿದಾಗ ಬಲರಾಮನು ಕೂಡ ಅವನಿಗೆ ಒಪ್ಪಿಗೆಯನ್ನು ಕೊಡ್ತಾನೆ. ಮತ್ತೆ ಆ ಸುಭದ್ರೆ ಯಾರು ಅಂತಂದ್ರೆ ತ್ರಿಜಟೆ ಎನ್ನುವಂತ ರಾಕ್ಷಸಿಯಾಗಿದ್ದಳು. ಸೀತಾದೇವಿಯ ವಿಶೇಷವಾದಂತಹ ಸೇವೆಯನ್ನು ಮಾಡಿದ್ದರಿಂದಾಗಿ ಅವಳು ಈಗ ಕೃಷ್ಣನಿಗೆ ತಂಗಿಯಾಗಿ ಹುಟ್ಟುವಂತಹ ಭಾಗ್ಯವನ್ನು ಪಡೆದಿದ್ದಾಳೆ. ಜೊತೆಗೆ ಪಾರ್ವತೀ ದೇವಿಯ ವಿಶೇಷ ಆವೇಶದಿಂದಾಗಿ ರೂಪ ಗುಣೋಪಪನ್ನ ಅಂತ ಉತ್ತಮ ರೂಪದ ಕನ್ಯೆಯಾಗಿದ್ದಳು ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು ಆ 39ನೇ ಶ್ಲೋಕದಿಂದಾಗಿ ಪ್ರಾರಂಭ. ಏತತ್ ಕೃತ್ವಾ ಧೃತರಾಷ್ಟ್ರಾತ್ಮಜಃ ಸಹ ಯಯೌ ಕುರೂನ್ ನಿವಸತ್ಯತ್ರ ರಾಮೇ. ಕೃಷ್ಣೋ ಕ್ರೂರಂ ವಿವಸಂತಂ ಭಯೇನ ಸಹಾರ್ದಿಕ್ಯಂ ಚಾನಯಿತ್ವಾ ಜಗಾದ. ಪದಚ್ಛೇದ. ಏತತ್ ಕೃತ್ವಾ ಧೃತರಾಷ್ಟ್ರಾತ್ಮಜಃ ಸಹ ಯಯೌ ಕುರೂನ್ ನಿವಸತಿ ಅತ್ರ ರಾಮೇ ಕೃಷ್ಣಃ ಅಕ್ರೂರಂ ವಿವಸಂತಂ ಭಯೇನ ಸಹ ಹಾರ್ದಿಕ್ಯಂ ಸಹಾರ್ದಿಕ್ಯಂ ಚಾನ ಚ ಆನಯಿತ್ವ ಜಗಾದ. ಹೀಗೆ ದುರ್ಯೋಧನ ಏತತ್ ಕೃತ್ವ ಇದನ್ನು ಮಾಡಿದ ಅಂತ. ಏನ್ ಮಾಡಿದ? ಆ ಇದನ್ನು ಬಲರಾಮನ ಮುಖಾಂತರ ಸುಭದ್ರೆಯನ್ನ ಮದುವೆ ಮಾಡಿ ಕೊಡ್ತೇನೆ ಅಂತ ಮಾತನ್ನ ಪಡೆದುಕೊಂಡ, ಪ್ರತಿಜ್ಞೆಯನ್ನ ಮಾಡಿಸಿಕೊಂಡ. ಹೀಗೆ ಮಾಡಿಸಿಕೊಂಡಂತಹ ದುರ್ಯೋಧನ, ಧೃತರಾಷ್ಟ್ರಾತ್ಮಜನಾದಂತಹ ದುರ್ಯೋಧನ ಕುರೂನ್ ಯಯೌ ವಾಪಸ್ ತನ್ನ ಹಸ್ತಿನಾವತಿಗೆ ಹೋಗ್ತಾನೆ. ಹಸ್ತಿನಾವತಿಗೆ ಹೋಗಿ ವಾಸ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಇಲ್ಲಿ ಬಲರಾಮದೇವರು ವಿದೇಹ ನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹೀಗೆ ವಾಸ ಮಾಡ್ತಾ ಇರಬೇಕಾದ್ರೆ ಕೃಷ್ಣ ಏನ್ ಮಾಡಿದ? ತಾನು ಭಯೇನ ವಿವಸಂತಂ, ಅಕ್ರೂರನಿಗೆ ಹೆದರಿಕೆ ಆಗಿಬಿಟ್ಟಿತ್ತು ಅಂತ. ಯಾಕೆಂದ್ರೆ ಇಲ್ಲಿ ಏನಾಗಿದೆ, ಆ ಶತಧನ್ವ ಸಾಯೋಕ್ಕಿಂತ ಮುಂಚೆ ಸ್ಯವಂತಕ ಮಣಿಯನ್ನ ಅಕ್ರೂರನ ಕೈಯಲ್ಲಿ ಇಟ್ಟು ಹೋಗ್ಬಿಟ್ಟಿದ್ದಾನೆ. ಹಾಗಾಗಿ ಈಗ ಮಣಿ ಯಾರ ಹತ್ರ ಇದೆ? ಅಕ್ರೂರನ ಕೈಯಲ್ಲಿ ಇದೆ. ಹಾಗಾಗಿ ಮಣಿ ತನ್ನ ಹತ್ರ ಇದೆ ಅಂತ ಕೃಷ್ಣನಿಗೆ ಗೊತ್ತಾಗ್ಬಿಟ್ರೆ ಇಲ್ಲಿ ತನ್ನನ್ನು ಕೂಡ ಕೊಂದು ಬಿಡ್ತಾನೆ ಅಂತ ಅಕ್ರೂರ ಏನ್ ಮಾಡ್ತಾ ಇದ್ದ? ಭಯೇನ, ಹೆದರಿಕೆಯಿಂದಾಗಿ ಬೇರೆ ಎಲ್ಲೋ ವಾಸ ಮಾಡ್ತಾ ಇದ್ದ.
ಒಬ್ಬನೇ ವಾಸ ಮಾಡ್ತಾ ಇದ್ನ ಇಲ್ಲ. ಸಹ ಸಹಾರ್ಧಿಕ್ಯಂ ಅಂದ್ರೆ ಹೃದೀಕನ ಮಗ ಯಾರು? ಕೃತವರ್ಮ. ಸೊ ಅವನ ಹೆಸರು ಹಾರ್ದಿಕ್ಯ ಅಂತ. ಹೃದೀಕನ ಮಗ ಹಾರ್ದಿಕ. ಹೀಗೆ ಸಹಾರ್ಧಿಕ್ಯಂ ಕೃತವರ್ಮನ ಜೊತೆಗೆ ಅಕ್ರೂರ, ಹೀಗೆ ಅಕ್ರೂರ ಮತ್ತು ಕೃತಮ ಇಬ್ಬರು ಕೂಡ ಕೃಷ್ಣನ ಮೇಲಿನ ಭಯದಿಂದಾಗಿ ಬೇರೆ ಕಡೆ ವಾಸ ಮಾಡ್ತಾ ಇದ್ರು. ಹೀಗೆ ಊರು ಬಿಟ್ಟು ಬೇರೆ ಕಡೆ ವಾಸ ಮಾಡ್ತಾ ಇದ್ದಂತಹ ಅವರಿಬ್ಬರನ್ನು ಕೂಡ ಪರಮಾತ್ಮ ಆನಯಿತ್ವ ಜಗಾದ, ತನ್ನ ದ್ವಾರಕಾ ಪಟ್ಟಣಕ್ಕೆ ಅವರನ್ನ ಕರೆಸಿ ಒಂದು ಮಾತನ್ನ ಹೇಳಿದ ಅಂತ. ಹೀಗೆ ಒಟ್ಟಿನಲ್ಲಿ ದುರ್ಯೋಧನ ಗದಾಭ್ಯಾಸವನ್ನು ಮುಗಿಸಿಕೊಂಡು ಸುಭದ್ರೆಯನ್ನು ಕೂಡ ಪಡಿತೀನಿ ಅಂತ ಮಾತು ಪಡೆದುಕೊಂಡು ತನ್ನ ಊರಿಗೆ ಹೋದ. ಅದಾದ್ಮೇಲೆ ಕೃಷ್ಣ ಈ ಇಬ್ಬರನ್ನು ಕೂಡ ಕೃತವರ್ಮ ಮತ್ತು ಅಕ್ರೂರನನ್ನ ತನ್ನ ಊರಿಗೆ ಕರೆಸಿಕೊಂಡ. ಮುಂದೆ ಆನೀಯ ರಾಮಂ ಚ ಸಮಸ್ತ ಸಾತ್ವತಾಂ ಯದಾವಾದೀತ್ ಕೇಶವಃ ಸನ್ನಿಧಾನೆ. ಮಣಿಸ್ತ್ವಯ್ಯಾಸ್ತೆ ದರ್ಶಯೇತ್ತೇವ ಭೀತಃ ತದಾ ಕ್ರೂರಃ. ಅದರ್ಶಯದ್ರತ್ನಮಸ್ಮೈ. ಪದಚ್ಛೇದ. ಆನೀಯ ರಾಮಂ ಚ ಸಮಸ್ತ ಸಾತ್ವತಾಂ ಯದಾ ಅವಾದೀತ್ ಕೇಶವಃ ಸನ್ನಿಧಾನೆ ಮಣಿಃ ತ್ವಯಿ ಆಸ್ತೆ ದರ್ಶಯ ಇತಿ ಏವ ಭೀತಃ ತದಾ ಅಕ್ರೂರಃ ಅದರ್ಶಯತ್ ರತ್ನಂ ಅಸ್ಮೈ. ಹೀಗೆ ಅಕ್ರೂರ ಮತ್ತು ಕೃತವರ್ಮ ಇಬ್ಬರು ಕೂಡ ದ್ವಾರಕೆಗೆ ಬಂದ್ರು. ಅದಾದ ಮೇಲೆ ಪರಮಾತ್ಮ ಏನ್ ಮಾಡಿದ, ರಾಮಂಚಾನೀಯ ವಿದೇಹ ನಗರದಲ್ಲಿ ವಾಸ ಮಾಡ್ತಾ ಇದ್ದಂತಹ ಇವನನ್ನ ಬಲರಾಮನನ್ನು ಕೂಡ, ವಿದೇಹ ನಗರ ಅಂದ್ರೆ ಸೀತೆ ಹುಟ್ಟಿದಂತಹ ಸ್ಥಳ, ನೇಪಾಳದಲ್ಲಿ ಇವತ್ತಿರುವಂತಹ ನಗರ, ಅಲ್ಲಿ ಬಲರಾಮ ಹೋಗಿ ಇದ್ದ. ಅವನನ್ನ ಮತ್ತೆ ಪುನಃ ದ್ವಾರಕೆಗೆ ಕರೆಸಿಕೊಂಡ. ಯಾಕೆ? ಕೃಷ್ಣನ ಮೇಲೆ ಅಪನಂಬಿಕೆ ಬಂದಿತ್ತು ಬಲರಾಮನಿಗೆ. ಹಾಗಾಗಿ ಅದು ಪರಿಹಾರ ಮಾಡಬೇಕು ಅಂತ ಅಕ್ರೂರನನ್ನು ಕರೆಸಿದ, ಕೃತವರ್ಮನನ್ನು ಕರೆಸಿದ, ಕೊನೆಗೆ ಬಲರಾಮನನ್ನು ಕೂಡ ಕರೆಸಿ ಸಮಸ್ತ ಸಾತ್ವತಾಂ ಸನ್ನಿಧಾನೆ. ಸಾತ್ವತರು ಅಂತಂದ್ರೆ ಯಾದವರು. ಎಲ್ಲ ಯಾದವರ ಎದುರುಗಡೆ ಅಕ್ರೂರನಿಗೆ ಒಂದು ಮಾತನ್ನ ಹೇಳ್ತಾನೆ. ಏನ್ ಹೇಳಿದ ಅಕ್ರೂರ? ಮಣಿಹಿ ತ್ವಯಿ ಆಸ್ತೆ, ನನಗ್ ಗೊತ್ತು ಸೆಮಂತಕ ಮಣಿ ತ್ವಯಿ ನಿನ್ನಲ್ಲಿ ಇದೆ, ಹಾಗಾಗಿ ದರ್ಶನ ಎಲ್ಲರಿಗೂ ತೋರಿಸ್ಬಿಡು ಅಂತ ನಿಧಾನವಾಗಿ ಹೇಳಿದ ಕೃಷ್ಣ ಪರಮಾತ್ಮ. ಇಷ್ಟು ಹೇಳಿದಾಗ ಭೀತಃ ಹೆದರಿದಂತಹ ಅಕ್ರೂರ ಅಸ್ಮೈ ರತ್ನಂ ಅದರ್ಶಯತ್, ಮಣಿಯನ್ನ ಎಲ್ಲರಿಗೂ ಕೂಡ ಅದರ್ಶಯತ್ ತೋರಿಸಿದ ಅಂತ. ಹೀಗೆ ಪರಮಾತ್ಮ ಒಬ್ಬ ವ್ಯಕ್ತಿಗೆ ತನ್ನ ಮೇಲೆ ಯಾರಿಗಾದರೂ ಅಪನಂಬಿಕೆ ಬಂದರೆ ಅಥವಾ ಅಪವಾದ ಬಂದರೆ, ಅದರಲ್ಲೂ ಕೂಡ ಕುಟುಂಬದ ಮಧ್ಯದಲ್ಲಿ ಆ ಒಂದು ಅಪನಂಬಿಕೆ ಬಂದರೆ
ಅದನ್ನ ಯಾವ ರೀತಿಯಾಗಿ ಪರಿಹಾರ ಮಾಡ್ಕೊಳ್ಬೇಕು ಅಂತ ಜಗತ್ತಿಗೆ ತೋರಿಸಿಕೊಡ್ತಾ ಇದ್ದಾನೆ. ಹಾಗಾಗಿ ಅಪವಾದವನ್ನ ಯಾರೋ ಒಬ್ಬರಿಬ್ಬರ ಮುಂದೆ ಪರಿಹಾರ ಮಾಡ್ಕೊಂಡ್ರೆ ಅದು ಎಲ್ಲರಿಗೂ ಗಟ್ಟಿಯಾಗಿ ಉಳಿಯೋದಿಲ್ಲ ಮನಸ್ಸಿನಲ್ಲಿ. ಹಾಗಾಗಿ ಸಮಸ್ತ ಯಾದವರ ಮುಂದೆ ಪರಮಾತ್ಮ ಅಕ್ರೂರನಿಗೆ ಹೇಳ್ತಾ ಇದ್ದೇನೆ, ನಿನ್ನಲ್ಲಿ ಸ್ಯಮಂತಕ ಮಣಿ ಇದೆ ಅಂತ ನನಗೆ ಗೊತ್ತು, ಅದನ್ನ ತೋರಿಸು ಅಂತ. ಹೀಗೆ ತನ್ನ ಮೇಲಿನ ಒಂದು ಅಪವಾದವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೋಸ್ಕರ ಪರಮಾತ್ಮ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ. ಆವಾಗ ಅಕ್ರೂರನು ಕೂಡ ಹೆದರಿ ಸ್ಯಮಂತಕ ಮಣಿಯನ್ನ ತೆಗೆದು ಅಲ್ಲಿ ತೋರಿಸಿದ. ಮುಂದೆ ಅವ್ಯಾಜತಾಂ ಆತ್ಮನೋ ದರ್ಶಯಿತ್ವ ಹಲಾಯುಧೇ ಕೇಶವಸ್ತಸ್ಯ ಜಾನನ್. ರತ್ನಾಕಾಂಕ್ಷಾಂ ಉಗ್ರಸೇನಸ್ಯ ಚೈವ ಮಾತುಶ್ಚ ಸಾಂಬಸ್ಯ ಪುನರ್ಬಭಾಷೆ. ಪದಚ್ಛೇದ. ಅವ್ಯಾಜತಾಂ ಆತ್ಮನಃ ದರ್ಶಯಿತ್ವ ಹಲಾಯುಧೆ ಕೇಶವಃ ತಸ್ಯ ಜಾನನ್ ರತ್ನಾಕಾಂಕ್ಷಾಂ ಉಗ್ರಸೇನಸ್ಯ ಚ ಏವ ಮಾತುಃ ಚ ಸಾಂಬಸ್ಯ ಪುನಃ ಬಭಾಷೆ. ಹೀಗೆ ಪರಮಾತ್ಮ ಅವ್ಯಾಜ ಅಂದ್ರೆ, ವ್ಯಾಜ ಅಂದ್ರೆ ಕಪಟತನ, ಮೋಸ ಮಾಡುವಿಕೆ. ಪರಮಾತ್ಮ ಎಂಥವನು? ಅವ್ಯಾಜ, ನಿಷ್ಕಪಟಿ. ಹೀಗೆ ಪರಮಾತ್ಮ ತಾನು ಮೋಸಗಾರನಲ್ಲ, ವಂಚಕನಲ್ಲ ಅಂತ ಎಲ್ಲರಿಗೂ ಕೂಡ ತೋರಿಸಿ ಪರಿಹಾರ ಮಾಡ್ಕೊಂಡ. ಅದಾದ್ಮೇಲೆ ಅದನ್ನೇ ಮಾಡಿದ. ಈ ರೀತಿಯಾಗಿ ಮೊದಲ ಪ್ರಧಾನವಾಗಿ ಕೃಷ್ಣನ ಮೇಲೆ ಅಪನಂಬಿಕೆ ಇದ್ದದ್ದು ಯಾರಿಗೆ? ಈ ಬಲರಾಮನಿಗೆ. ನೋಡಿ, ಬಲರಾಮ ದೇವರು ಸಾಕ್ಷಾತ್ ಶೇಷದೇವರ ಅವತಾರ. ಅದರಲ್ಲೂ ಕೂಡ ಪರಮಾತ್ಮನ ಶುಕ್ಲಕೇಶದ ಆವೇಶ ವಿಶೇಷವಾಗಿ ಬಲರಾಮ ದೇವರಲ್ಲಿ ಇದೆ. ಅಷ್ಟಿದ್ದರೂ ಕೂಡ ಪರಮಾತ್ಮನ ಬಗ್ಗೆ ಪರಿಪೂರ್ಣವಾದಂತಹ ಎಚ್ಚರ ಅವರಿಗಿಲ್ಲ. ಕೃಷ್ಣ ಪರಮಾತ್ಮ ಅಂತ ಗೊತ್ತಿದ್ದರೂ ಕೂಡ ಅವನನ್ನ ಕಳ್ಳ ಎಂಬುದಾಗಿ ಅವನ ಮಾತನ್ನು ನಂಬದೇ ಇರುವಷ್ಟು ಒಂದು ಬುದ್ಧಿ ಅವರಿಗೆ ಆ ರೀತಿಯಾಗಿ ಆಗಿತ್ತು. ಹಾಗಾಗಿ ಪರಶುಕ್ಲತ್ರಯರು ಮಾತ್ರ ಯಾವಾಗಲೂ ಪರಿಶುದ್ಧರಾಗಿ ಇರ್ತಾರೆ. ಲಕ್ಷ್ಮೀದೇವಿ, ವಾಯುದೇವರು, ಪರಮಾತ್ಮ, ಅವರನ್ನು ಬಿಟ್ಟು ಉಳಿದವರಲ್ಲಿ ಆಗಾಗ ಅಸುರಾವೇಶಾದಿಗಳು, ಪರಮಾತ್ಮನ ಬಗ್ಗೆ ಅನ್ಯಥಾ ಜ್ಞಾನ ಎಲ್ಲವೂ ಕೂಡ ಆಗ್ತಾನೆ ಇರುತ್ತೆ. ಹೀಗೆ ನಮಗೆ ಈ ಒಂದು ಪ್ರಸಂಗದಿಂದ ಗೊತ್ತಾಗುತ್ತೆ. ಹೀಗೆ ಬಲರಾಮನಿಗೆ ಆ ಒಂದು ತನ್ನ ಮೇಲೆ ಇದ್ದಂತಹ ಅಪನಂಬಿಕೆ ಪರಿಹಾರ ಮಾಡಿಕೊಂಡ. ಇಲ್ಲಿ ವಾಸ್ತವಿಕವಾಗಿ ಏನಾಗಿತ್ತು, ಆ ಒಂದು ಸ್ಯಮಂತಕ ಮಣಿಯ ಮೇಲೆ 3 ಜನರಿಗೆ ಆಸೆ ಇತ್ತು ಅಂತೆ. ನನಗ್ ಮಣಿ ಬೇಕು, ನನಗ್ ಮಣಿ ಬೇಕು ಅಂತ. ಯಾರ್ಯಾರಿಗೆ? ಬಲರಾಮನಿಗೆ ಆಸೆ ಇತ್ತು ಅಂತೆ. ಯಾಕೆ? ಬಲರಾಮ ತಾನು ಅಣ್ಣ, ಕೃಷ್ಣನಿಗಿಂತಲೂ ಹಿರಿಯ. ಹಾಗಾಗಿ ಮಣಿ ನನ್ನ ಹತ್ರ ಇದ್ರೆ ಚೆನ್ನಾಗಿರುತ್ತೆ ಅಂತ ಬಲರಾಮನಿಗೆ ಆಸೆ ಇತ್ತು ಅಂತೆ. ಅದ್ರ ಸಲುವಾಗಿನೇ ಅವನಿಗೆ ಕೃಷ್ಣನ ಮೇಲೆ ಇಷ್ಟೆಲ್ಲ ಜಗಳ ಎಲ್ಲ ಆಗಿದ್ದು, ಅಪನಂಬಿಕೆ ಎಲ್ಲ ಬಂದಿದ್ದು. ಇನ್ನು ಉಗ್ರಸೇನನಿಗೆ ಆಸೆ ಇತ್ತು ಅಂತೆ. ಉಗ್ರಸೇನನಿಗೆ ಯಾಕೆ ಆಸೆ? ಅವನ ಮುದುಕನಾಗ್ಬಿಟ್ಟಿದ್ದಲ್ಲ ಅಂತಂದ್ರೆ, ಅವನು ರಾಜ ಅಂತ.
ತಾನು ರಾಜನಾಗಿದ್ದಾದ್ರಿಂದಾಗಿ ರಾಜನ ಹತ್ರ ಎಲ್ಲ ಸಂಪತ್ತಿರಬೇಕು. ಹಾಗಾಗಿ ಈ ಒಂದು ಆ ಸೆವೆನ್ ತಗೊಂಡು ನನ್ನ ಹತ್ರ ಇರಬೇಕು ಅಂತ ಉಗ್ರಸೇನನಿಗೆ ಆಸೆ ಇತ್ತು ಅಂತೆ. ಜೊತೆಗೆ ಸಾಂಬಸ್ಯ ಮಾತು, ಸಾಂಬನ ತಾಯಿಗಿತ್ತು ಅಂತೆ. ಸಾಂಬನ ತಾಯಿ ಅಂದ್ರೆ ಜಾಂಬವತಿ. ಜಾಂಬವತಿ ದೇವಿಗೂ ಕೂಡ ಮಣಿಯ ಮೇಲೆ ಆಸೆ ಇತ್ತು ಅಂತೆ. ಅವಳಿಗೆ ಯಾಕೆ ಆಸೆ ಅಂತಂದ್ರೆ, ಇದನ್ನು ಕೃಷ್ಣನಿಗೆ ಕೊಟ್ಟಿದ್ಯಾರು? ನಮ್ಮಪ್ಪ. ನನ್ನ ಮದುವೆಯ ಸಂದರ್ಭದಲ್ಲಿ ನಮ್ಮಪ್ಪ ಕೃಷ್ಣನಿಗೆ ಕೊಟ್ಟಿದ್ದು. ಹಾಗಾಗಿ ತಂದೆಯ ಮಗನಿಗೆ ಯಾವ ರೀತಿಯಾಗಿ ಸೇರುತ್ತೋ ಹಾಗೆ ಮಗನಿಗೆ ಯಾವ ರೀತಿಯಾಗಿ ಸೇರುತ್ತೋ ಹಾಗೆ ಮಗಳಿಗೂ ಸೇರುತ್ತೆ ಅಂತ. ಹಾಗಾಗಿ ಅವಳಿಗೇನ ಆಸೆ, ನನ್ನ ಅಪ್ಪ ಇದನ್ನ ಕೊಟ್ಟಿದ್ದಾನೆ, ಹಾಗಾಗಿ ನನಗೂ ಇದರಲ್ಲಿ ಪಾಲಿದೆ ಅಂತ ಅವಳಿಗೆ ಅದರ ಮೇಲೆ ಆಸೆ ಅಂತ. ಹೀಗೆ ಬಲರಾಮನಿಗೆ ಅಣ್ಣ ಅಂತ ಆಸೆ, ಉಗ್ರಸೇನನಿಗೆ ತಾನು ರಾಜ ಅಂತ ಆಸೆ, ಜಾಂಬವತಿಗೆ ಇದು ನನ್ನ ಅಪ್ಪ ಕೊಟ್ಟಿದ್ದು ಅಂತ ಆಸೆ. ಹೀಗೆ 3 ಜನರಿಗೆ ಏನಿದೆ ಆ ಮಣಿಯ ಮೇಲೆ ಆಸೆ ಇದೆ. ಹೀಗೆ ಆ ತಸ್ಯ ಅಂದ್ರೆ ಅವನಿಗೆ, ಅರ್ಥಾತ್ ಬಲರಾಮನಿಗೆ, ಮತ್ತು ಉಗ್ರಸೇನಸ್ಯ, ಸಾಂಬಸ್ಯ ಮಾತು, ಈ 3 ಜನರಿಗೂ ಕೂಡ ಏನಿದೆ ರತ್ನಾಕಾಂಕ್ಷ, ಸ್ಯಮಂತಕ ರತ್ನದ ಮೇಲೆ ಆಕಾಂಕ್ಷೆ, ಬಯಕೆ ಅನ್ನೋದಿದೆ. ಇದನ್ನು ತಿಳಿದುಕೊಂಡಂತಹ ಪರಮಾತ್ಮ ತಾನೇ ಮಾಡಿದ ಪುನಃ ಭವಾಶೆ, ಮತ್ತೆ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಏನು? ಆಸ್ತಾಂ ಅಕ್ರೂರೇ ಮಣಿರನ್ಯೈರಧಾರ್ಯಃ ಸದಾ ಯಜ್ಞಾತ್ ದಾನಪತೇಃ ಸಧಾರ್ಯಃ. ನ ಸತ್ಯ ಕೃಷ್ಣಾವಾಂಛಿತಂ ಕಿಂಚಿದಿಚ್ಛೇತ್ ತಥಾಪಿ ತಸ್ಯ ಯೋಗ್ಯ ಇತ್ಯಾಹ ಕೃಷ್ಣಃ. ಪದಚ್ಛೇದ. ಆಸ್ತಾಂ ಅಕ್ರೂರೆ ಮಣಿಃ ಅನ್ಯೈಃ ಅಧಾರ್ಯಃ ಸದಾ ಯಜ್ಞಾತ್ ದಾನಪತೇಃ ಸಹ ಧಾರ್ಯಃ. ನ ಸತ್ಯ ಕೃಷ್ಣಾವಾಂಛಿತಂ ಕಿಂಚಿತ್ ಇಚ್ಛೇತ್ ತಥಾಪಿ ತಸ್ಯಾಹ ಯೋಗ್ಯಃ ಇತಿ ಆಹ ಕೃಷ್ಣಃ. ಅದಕ್ಕೆ ಗೊತ್ತಾಯ್ತು ಪರಮಾತ್ಮನಿಗೆ, ಇದು ಮತ್ತೆ ನನ್ನ ಹತ್ರ ಬಂದ್ರೆ ಮತ್ತೆ ಬಲರಾಮನಿಗೋ ಉಗ್ರಸೇನನಿಗೋ ಜಾಂಬವತಿಗೋ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಅಕ್ರೂರೇ ಮಣಿಹಿ ಆಸ್ತಾಂ, ಈ ಸೆಮಂತಕ ಮಣಿ ಎಂಬುದು ಅಕ್ರೂರ ಹತ್ತಿರವೇ ಇರಲಿ. ಯಾಕೆ ಅಂತಂದ್ರೆ ಅನ್ಯೈಹಿ ಅಧಾರ್ಯ, ಇದನ್ನ ಬೇರೆಯವರು ಧಾರಣೆ ಮಾಡ್ಲಿಕ್ಕೆ ಯೋಗ್ಯ ಅಲ್ಲ. ಯಾಕೆ? ಇದನ್ನ ಧಾರಣೆ ಮಾಡುವಂಥವ್ರು ಅತ್ಯಂತ ಶುದ್ಧವಾಗಿರಬೇಕು. ಪ್ರಸೇನ ಸತ್ತಿದ್ಯಾಕೆ ಅಂದ್ರೆ ಸತ್ತಲಚಿತನ ತಮ್ಮ ತಾನು ಅಶುದ್ಧನಾಗಿ ಆ ಮಣಿಯನ್ನು ಹಾಕಿಕೊಂಡಿದ್ದ, ಹಾಗಾಗಿ ಅವನು ಸತ್ತು ಹೋದ. ಹಾಗಾಗಿ ಇದನ್ನು ಧಾರಣೆ ಮಾಡುವಂಥವ್ರು ಅತ್ಯಂತ ಶುದ್ಧರಾಗಿರ್ಬೇಕು. ಇದು ಅಕ್ರೂರರ ಹತ್ರವೇ ಇರಲಿ ಅಂತ. ಯಾಕೆ ಅಂದ್ರೆ ಅಕ್ರೂರ ಇಂಥವನ್ನು ಯಜ್ಞಾತ್ ದಾನಪತೇಹೆ, ಅವನ ಹೆಸರೇ ದಾನಪತಿ ಅಂತ ಪ್ರಖ್ಯಾತಿ. ಯಾಕೆಂದ್ರೆ ನಿರಂತರವಾಗಿ ದಾನ ಮಾಡ್ತಾ ಇದ್ದ ಅಂತೆ. ಹಾಗಾಗಿ ಅಕ್ರೂರ ನಿರಂತರವಾಗಿ ದಾನ ಮಾಡ್ತಾ ಇರ್ತಾನೆ ಮತ್ತು ಯಜ್ಞಾತ್, ಯಜ್ಞಯಾಗಾದಿಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತಾನೆ. ಹಾಗಾಗಿ ಅಂತಹ ಅವನ ಬಳಿಯೇನೆ
ಈ ಒಂದು ಸ್ಯವಂತಕ ಮಣಿ ಇರಲಿ, ಇದನ್ನು ಧಾರಣೆ ಮಾಡಲಿಕ್ಕೆ ಅವನೇ ಯೋಗ್ಯನಾದಂತಹ ವ್ಯಕ್ತಿ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ. ಇನ್ನೊಂದು ಮಾತನ್ನು ಹೇಳಿದ, ವಾಸ್ತವಿಕವಾಗಿ ಈ ಮಣಿ ಯಾರಿಗೆ ಯೋಗ್ಯ? ಸತ್ಯಭಾಮೆಗೆ ಯೋಗ್ಯ. ಯಾಕೆ? ಈ ಮಣಿಯನ್ನ ಮೂಲತಃ ಪಡೆದುಕೊಂಡಿದ್ಯಾರು ತಪಸ್ಸನ್ನು ಮಾಡಿ ಸೂರ್ಯನನ್ನು ಕುರಿತು? ಸತ್ರಾಜಿತ. ಆ ಸತ್ರಾಜಿತನ ಮಗಳ್ಯಾರು? ಈ ಸತ್ಯಭಾಮೆ. ಹಾಗಾಗಿ ವಾಸ್ತವಿಕವಾಗಿ ಈ ಮಣಿ ಯಾರಿಗೆ ಸೇರಬೇಕಾದದ್ದು, ಯೋಗ್ಯವಾದದ್ದು? ಸತ್ಯಭಾಮೆಗೇನೆ ಯೋಗ್ಯವಾದದ್ದು. ಆದರೂ ಕೂಡ ಇದು ಅಕ್ರೂರನ ಹತ್ರ ಇರಲಿ ಅಂತ. ಆದರೆ ನಿಜವಾದಂತಹ ಆಂತರ್ಯ ಏನು ಅದಕ್ಕೆ ಹೇಳ್ತಾ ಇದ್ದಾರೆ ಆಚಾರ್ಯರು. ಸತ್ಯ ಕೃಷ್ಣಾವಾಂಛಿತಂ ಕಿಂಚಿತ್ ನ ಇಚ್ಛೇತ್. ಸತ್ಯಭಾಮಾದೇವಿ ಕೃಷ್ಣನಿಗೆ ಯಾವುದು ಬೇಡವೋ ಅದನ್ನು ತಾನು ಯಾವತ್ತೂ ಕೂಡ ಬಯಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಸ್ತುತ ಪರಮಾತ್ಮ ಸ್ಯವಂತಕ ಮಣಿಯನ್ನು ಬಯಸಿಲ್ಲ. ಪರಮಾತ್ಮ ಯಾವುದನ್ನು ಬಯಸೋದಿಲ್ಲ, ಸ್ಯವಂತಕ ಮಣಿಯನ್ನು ಬಯಸಿಲ್ಲ. ಹಾಗಾಗಿ ಪರಮಾತ್ಮ ಬಯಸದೇ ಇರುವಂತಹ ಈ ಒಂದು ಸ್ಯವಂತಕ ಮಣಿಯನ್ನ ಸತ್ಯಭಾಮಾದೇವಿ ಬಯಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ತಾನೇನು ಹೇಳಿದ, ಸುಮ್ಮನೆ ವಾಸ್ತವಿಕವಾಗಿ ಈ ಮಣಿ ಸತ್ಯಭಾಮೆಯ ದೇವಿಗೆ ಯೋಗ್ಯವಾದದ್ದು, ಆದರೂ ಕೂಡ ಇದು ಇವನ ಹತ್ತಿರವೇ ಇರಲಿ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಹೀಗೆ ಒಟ್ಟಿನಲ್ಲಿ ಸ್ಯವಂತಕ ಮಣಿಯನ್ನ ತಾನು ಅಕ್ರೂರನಿಗೆ ಕೊಟ್ಟು ಅವನಿಗೆ ವಿಶೇಷವಾದಂತಹ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಮುಂದೆ ಲಬ್ಧ್ವಾ ರತ್ನಂ ದಾನಪತಿ ಸದೈವ ಸಂದೀಕ್ಷಿತೋಭೂತ್ ಯಜ್ಞಕರ್ಮಣ್ಯತಂದ್ರಃ. ಪ್ರದರ್ಶ್ಯ ಕೃಷ್ಣೋ ಫಲಿನೇ ರತ್ನಮೇತತ್ ಶಕ್ರಪ್ರಸ್ಥಂ ಪಾಂಡವ ಸ್ನೇಹತೋಗ. ಪದಚ್ಛೇದ. ಲಬ್ಧ್ವಾ ರತ್ನಂ ದಾನಪತಿ ಸದೈವ ಸಂದೀಕ್ಷಿತಃ ಅಭೂತ್ ಯಜ್ಞಕರ್ಮಣಿ ಅತಂದ್ರಃ ಪ್ರದರ್ಶ್ಯ ಕೃಷ್ಣಃ ಫಲಿನೇ ರತ್ನಂ ಏತತ್ ಶಕ್ರಪ್ರಸ್ಥಂ ಪಾಂಡವ ಸ್ನೇಹತಃ ಅಗಾತ್. ಹೀಗೆ ದಾನಪತಿಯಾದಂತಹ ಅಕ್ರೂರ ರತ್ನವನ್ನ ಪಡೆದುಕೊಂಡು, ಸ್ಯವಂತಕ ಮಣಿಯನ್ನು ಪಡೆದುಕೊಂಡು ನಿರಂತರವಾಗಿ ಅತಂದ್ರಃ, ತಂದ್ರ ಅಂದ್ರೆ ಆಲಸ್ಯ, ಅತಂದ್ರಃ ಆಲಸ್ಯ ಇಲ್ಲದೇನೆ ನಿರಂತರವಾಗಿ ಯಜ್ಞ ಕರ್ಮಣಿ, ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಸಂದೀಕ್ಷಿತ ಭೂತ, ದೀಕ್ಷೆ ಪಡೆದುಕೊಂಡು ಬಿಟ್ಟ. ಅರ್ಥಾತ್ ಯಜ್ಞ ಯಾಗಾದಿಗಳನ್ನು ಬಿಟ್ಟು ಬೇರೆ ಕೆಲಸವೇ ಇಲ್ಲ. ಹೀಗೆ ಯಜ್ಞ ಕರ್ಮಗಳಲ್ಲಿ ದೀಕ್ಷಿತನಾದ. ಅದಾದ ಮೇಲೆ ಹೀಗೆ ಶ್ರೀಕೃಷ್ಣ ಪರಮಾತ್ಮ ಹಲಿನೇ ರತ್ನಂ ಪ್ರದರ್ಶ್ಯ, ಬಲರಾಮನಿಗೆ ಈ ಒಂದು ಮಣಿಯನ್ನು ತೋರಿಸಿ ತನ್ನ ಮೇಲಿದ್ದಂತಹ ಅಪವಾದವನ್ನು ಪರಿಹಾರ ಮಾಡಿಕೊಂಡು ಮತ್ತೆ ಎಲ್ಲಿಗೆ ಹೋದ? ವಾಪಸ್ ಮತ್ತೆ ಇಂದ್ರಪ್ರಸ್ಥಕ್ಕೆ, ಶಕ್ರಪ್ರಸ್ಥಕ್ಕೆ ಹೋದ. ಯಾಕೆ ಹೋದ ಅಂತಂದ್ರೆ ಪಾಂಡವ ಸ್ನೇಹತ, ಪಾಂಡವರ ಮೇಲೆ ವಿಶೇಷವಾದಂತಹ ಪ್ರೀತಿ. ಹಿಂದೆ ಹೇಳಿದಂತೆ ಪರಮಾತ್ಮ ಯಾವಾಗಲೂ ಕೂಡ ಈ ಇಂದ್ರಪ್ರಸ್ಥದಲ್ಲಿ ಇರ್ತಾ ಇದ್ದಂತೆ, ಪಾಂಡವರ ಮೇಲೆ ಅಷ್ಟು ಪ್ರೀತಿ. ಹೀಗೆ ಇಂದ್ರಪ್ರಸ್ಥದಿಂದಲೇ ಬಂದಿದ್ದ, ವಾಪಸ್ ಮತ್ತೆ ಇಂದ್ರಪ್ರಸ್ಥಕ್ಕೆ
ಪರಮಾತ್ಮ ಹೋಗ್ತಾ ಇದ್ದಾನೆ. ಹೀಗೆ ಪಾಂಡವರ ಮೇಲಿನ ವಿಶೇಷವಾದಂತಹ ಪ್ರೀತಿಯಿಂದಾಗಿ ಪರಮಾತ್ಮ ಮತ್ತೆ ಇಂದ್ರಪ್ರಸ್ಥಕ್ಕೆ ಹೋದ. ಮುಂದೆ ವಸನ್ ಅಜಸ್ತತ್ರ ಬಹೂಂಶ್ಚ ಮಾಸಾನ್ ಸಫಲ್ ಸಫಲ್ಗುಣೋ ಯಾತ್. ಮೃಗಯಾಂ ಕದಾಚಿತ್. ಹತ್ವಾ ಮೃಗಾನ್ ಯಮುನಾ ತೀರ ಸಂಸ್ಥಃ ಸೋನ್ಯಾಂ ಕಾಲಿಂದೀಂ ದದೃಶೇ ತತ್ಸ್ವಸಾರಂ. ಪದಚ್ಛೇದ. ವಸನ್ ಅಜಃ ತತ್ರ ಬಹೂನ್ ಚ ಮಾಸಾನ್ ಸಫಲ್ಗುಣಃ ಅಯಾತ್ ಮೃಗಯಾಂ ಕದಾಚಿತ್ ಹತ್ವಾ ಮೃಗಾನ್ ಯಮುನಾತೀರ ಸಂಸ್ಥಃ ಸಹ ಅನ್ಯಾಂ ಕಾಲಿಂದೀಂ ದದೃಶೆ ತತ್ಸ್ವಸಾರಂ. ಹೀಗೆ ಅಜ, ಜ ಅಂದ್ರೆ ಹುಟ್ಟು, ಅಜ ಅಂದ್ರೆ ಹುಟ್ಟಿಲ್ಲದೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ ಇಂದ್ರಪ್ರಸ್ಥದಲ್ಲಿ ಅನೇಕ ತಿಂಗಳುಗಳ ಕಾಲ ಬಹೂನ್ ಮಾಸಾನ್ ವಾಸ ಮಾಡ್ತಾ ಇದ್ದ. ಒಂದು ದಿವಸ ಸ ಫಲ್ಗುನಃ ಅರ್ಜುನನೊಂದಿಗೆ ಸೇರಿಕೊಂಡು ಮೃಗಯಾಂ ಅಯಾತ್, ಮೃಗಯ ಅಂದ್ರೆ ಬೇಟೆ ಅಂತ, ಬೇಟೆಯಾಡ್ಲಿಕ್ಕೆ ಅಂತ ಕಾಡಿಗೆ ಹೋದ. ಅಲ್ಲಿ ಹತ್ವಾ ಮೃಗ ಅನೇಕ ಪ್ರಾಣಿಗಳನ್ನ ಕೊಂದಾದ ಮೇಲೆ ಯಮುನಾ ತೀರ ಸಂಸ್ಥ, ಯಮುನಾ ನದಿಯ ತೀರಕ್ಕೆ ಬಂದರು ಇಬ್ಬರು ಕೂಡ. ಬಂದಾಗ ಏನಾಯ್ತು, ಅಲ್ಲಿ ಒಬ್ಬ ತಾಪಸಿಯನ್ನ, ತಪಸ್ ಮಾಡದ ಇದ್ದಂತ ಒಬ್ಬ ಹೆಣ್ಣನ್ನ ಕಂಡ. ಯಾರವಳು ಅಂತಂದ್ರೆ ತತ್ ಸ್ವಸಾರಂ, ಸ್ವಸ ಅಂದ್ರೆ ತಂಗಿ, ಯಮುನೆಯ ತಂಗಿ ಅವಳು ಅನ್ಯಾಂ ಕಾಳಿಂದಿ, ಇನ್ನೊಬ್ಬ ಕಾಳಿಂದಿ ಅಂತ ಇದ್ಲು, ಅವಳನ್ನು ಕಂಡ ಅಂತ. ಯಾಕೆ ಆಚಾರ್ಯರು ಇಲ್ಲಿ ಅನ್ಯಾಂ ಕಾಳಿಂದಿ, ಇನ್ನೊಬ್ಬ ಕಾಳಿಂದಿಯನ್ನು ಕಂಡ ಅಂತ ಹೇಳಿದ್ರು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ವ್ಯಾಖ್ಯಾನಕಾರರು, ವಾಸ್ತವಿಕವಾಗಿ ಯಮುನಾ ನದಿಗೂ ಕೂಡ ಕಾಳಿಂದಿ ಅಂತ ಹೆಸರಿದೆ ಅಂತೆ. ಯಮುನಾ ನದಿಗೂ ಕೂಡ ಏನಂತ ಹೆಸರಿದೆ, ಕಾಳಿಂದಿ ಅಂತ ಹೆಸರಿದೆ. ಹಾಗಾಗಿ ಕನ್ಫ್ಯೂಸ್ ಆಗಬಾರದು, ಅದಕ್ಕೋಸ್ಕರ ಅನ್ಯಾಂ ಕಾಳಿಂದಿ ಅಂತ ಹೇಳಿ ಬೇರೆ ಕಾಳಿಂದಿ ಅಂತ, ಅರ್ಥಾತ್ ಯಮುನಾ ನದಿಯ ತಂಗಿಯಾದಂತಹ ಇನ್ನೊಬ್ಬ ಕಾಳಿಂದಿಯನ್ನ, ಅರ್ಥಾತ್ ಯಮುನೆ ಆ ಕಾಳಿಂದಿ ಅಲ್ಲ, ಯಮುನೆ ಹೆಸರು ಕಾಳಿಂದಿ, ಅವಳಿಗೆ ಇನ್ನೊಬ್ಬ ತಂಗಿದ ಅವಳ ಹೆಸರು ಕೂಡ ಕಾಳಿಂದಿ ಅಂತ. ಹಾಗಾಗಿ ಯಮುನಾ ನದಿಗಿಂತ ಭಿನ್ನಳಾದಂತಹ ಅವಳ ತಂಗಿಯಾದಂತಹ ಕಾಳಿಂದಿಯನ್ನ ಕಂಡ. ಹೀಗೆ ಬೇಟೆಯಾಡ್ಲಿಕ್ಕೆ ಅಂತ ಹೋದಾಗ ಅಲ್ಲಿ ಯಮುನಾ ನದಿಯ ತಂಗಿಯಾದಂತಹ ತಪಸ್ ಮಾಡ್ತಾ ಇದ್ದಂತಹ ಕಾಳಿಂದಿಯನ್ನ ಕಾಣ್ತಾ ಇದ್ದಾರೆ. ಮುಂದೆ ಸಾಸೂರ್ಯ ಪುತ್ರಿ ಯಮುನಾನುಜಾತ ತಪಶ್ಚರಂತಿ
ಕೃಷ್ಣ ಪತ್ನಿತ್ವ ಕಾಮ ಅಥವಾ ವಿಷ್ಣು ಪತ್ನಿತ್ವ ಕಾಮ. ಪೃಷ್ಟಾರ್ಜುನೇನಾಹ ಸಮಸ್ತಮೇತತ್ ಪತ್ನೀಂ ಚ ತಾಂ ಜಗೃಹೇ ವಾಸುದೇವಃ. ಪದಚ್ಛೇದ. ಸ ಸೂರ್ಯಪುತ್ರಿ ಯಮುನಾನುಜಾತ ತಪಃ ಚರಂತಿ ಕೃಷ್ಣಪತ್ನಿತ್ವ ಕಾಮ ಪೃಷ್ಟಾ ಅರ್ಜುನೇನ ಆಹ ಸಮಸ್ತಂ ಏತತ್ ಪತ್ನೀಂ ಚ ತಾಂ ಜಗೃಹೆ ವಾಸುದೇವಃ. ಆ ಕಾಳಿಂದಿ ಯಾರು? ಸೂರ್ಯಪುತ್ರಿ, ಸಾಕ್ಷಾತ್ ಸೂರ್ಯನ ಮಗಳು. ಯಮುನಾ ಅನುಜಾತ, ಯಮುನಾ ನದಿಯ ತಂಗಿ. ತಪಸ್ ಮಾಡ್ತಾ ಇದ್ಲು. ಯಾಕೆ ಮಾಡ್ತಾ ಇದ್ಲು? ಕೃಷ್ಣ ಪತ್ನಿತ್ವ ಕಾಮ, ಕೃಷ್ಣನನ್ನ ಮದುವೆ ಆಗಬೇಕು ಅಂತ ತಪಸ್ಸನ್ನ ಮಾಡ್ತಾ ಇದ್ಲು. ಹೀಗೆ ಅರ್ಜುನ ಕೇಳಿದ, ಯಾಕೆ ತಪಸ್ ಮಾಡ್ತಿದ್ದೀಯೇ, ಯಾರು ನೀನು ಅಂತ. ಆವಾಗ ಅವಳು ಏತತ್ ಸಮಸ್ತಂ ಆಹ, ಎಲ್ಲವನ್ನು ಕೂಡ ಹೇಳಿದಳು. ಹೀಗೆ ನಾನು ಸೂರ್ಯನ ಮಗಳು, ಯಮುನಾದಿಯ ತಂಗಿ, ಕಾಳಿಂದಿ ಅಂತ, ಕೃಷ್ಣ ಪರಮಾತ್ಮನನ್ನ ಮದುವೆ ಆಗ್ಬೇಕು ತಪಸ್ ಮಾಡ್ತಾ ಇದ್ದೆ ಅಂತ ಹೇಳಿದ. ಆವಾಗ ಅರ್ಜುನ, ಇಲ್ಲೇ ಕೃಷ್ಣ ಇದ್ದಾನೆ, ಮದುವೆ ಆಗುವಂತೆಲ್ಲ ಹೇಳಿ, ಹೀಗೆ ಅಂತಹ ಶ್ರೀಕೃಷ್ಣ ಪರಮಾತ್ಮ ವಾಸುದೇವ ತಾಂ ಪತ್ನೀಂ ಜಗೃಹೆ, ಅವಳನ್ನ ಪತ್ನಿಯನ್ನಾಗಿ ಮಾಡಿಕೊಂಡ, ಅವಳನ್ನ ಮದುವೆ ಮಾಡಿಕೊಂಡ ಅಂತ. ಹೀಗೆ ಪರಮಾತ್ಮ ಕಾಳಿಂದಿಯನ್ನ ಮದುವೆ ಆಗ್ತಾ ಇದೆ. ಇವಳು ಷಣ್ಮಹಿಷಿಯರಲ್ಲಿ ಒಬ್ಬಳು. ಹೀಗೆ ಶ್ರೀಕೃಷ್ಣ ಪರಮಾತ್ಮ ಮತ್ತು ಕಾಳಿಂದಿಯರ ವಿವಾಹ ಎಂಬುದು ಆಗ್ತಾ ಇದೆ. ಮತ್ತೆ ಆದ ಮೇಲೆ ಕೃಷ್ಣ ಪರಮಾತ್ಮನ ಅನೇಕ ಮದುವೆಗಳ ಬಗ್ಗೆ ಆಚಾರ್ಯರು ತಿಳಿಸ್ತಾ ಬರ್ತಾರೆ. ಆ ಚಿಂತನೆಯನ್ನು ಮತ್ತೆ ನಾವು ನಾಳೆಯ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.